ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಲ್ಲೊಂದು ವೆಬ್ ಕ್ಯಾಮ್ ಇದೆ. ಆ ವೆಬ್ ಕ್ಯಾಮ್ ಯಾವುದು ಅಂತಂದರೆ ಕ್ರಿಯೋ ಓಲ್ ಅನ್ನುವಂಥ ವೆಬ್ ಕ್ಯಾಮ್ ಇದೆ. ಈ ವೆಬ್ ಕ್ಯಾಮದ ವಿಶೇಷತೆ ಮತ್ತು ಫ್ಯೂಚರನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಾನು ಆಲ್ರೆಡಿ ಈ ವೆಬ್ ಕ್ಯಾಮನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದೊಂದು 4K ಆಟೋ ಫೋಕಸನ್ನು ಹೊಂದಿದಂಥ ವೆಬ್ ಕ್ಯಾಮ್ ಆಗಿದೆ. ಇದರ ಟೆಕ್ನಿಕಲ್ ಟರ್ಮ್ಸ್ ಏನೇನು, ಆಮೇಲೆ ಇದರ ಉಪಯುಕ್ತತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವೆಬ್ ಕ್ಯಾಮ್ ಸಹ ನಾನು ಪರ್ಚೇಸ್ ಮಾಡಿದ್ದಾಗಿದೆ. ಇದು ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡುವಂಥ ವಿಡಿಯೋ ಆಗಿಲ್ಲ. ನಾನು ಇದಕ್ಕಿಂತ ಮುಂಚೆ ಲಾಗಿ C270 ಅನ್ನುವಂಥ ವೆಬ್ ಕ್ಯಾಮನ್ನು ಬಳಸಿದ್ದೀನಿ. ಹಾಗೆ ಲೆನೋ ಕಂಪ್ನಿಯ FHD 300 ಅನ್ನುವಂಥ ವೆಬ್ ಕ್ಯಾಮನ್ನು ಬಳಸಿದ್ದೀನಿ. ಅವುಗಳಿಂದ ನಾನು ಅಪ್ಗ್ರೇಡ್ ಆಗಲಿಕ್ಕೆ ನಾನು ಈ ವೆಬ್ ಕ್ಯಾಮನ್ನು ಪರ್ಚೇಸ್ ಮಾಡಿದ್ದೆ. ಇದರ ಹೆಸರು ಕ್ರಿಯೋ ಓಲ್ 4K ವೆಬ್ ಕ್ಯಾಮ್ ಆಗಿದೆ. ಇದನ್ನು ಅಮೆಜಾನ್ದಿಂದ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಇದಾವೆ ನೋಡೋಣ. ಇದೊಂದು ಕ್ರಿಯೋ ಓಲ್ ಫುಲ್ HD 1080 60 FPS ವೆಬ್ ಕ್ಯಾಮ್ ವಿತ್ ಆಟೋ ಫೋಕಸ್ ಅಂತ. ಆಮೇಲೆ ಇದೊಂದು ಬಿಲ್ಟ್ ಇನ್ ಡಿಜಿಟಲ್ ಮೈಕ್ರೋಫೋನನ್ನು ಹೊಂದೈತಿ. ಆಮೇಲೆ ಇದೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಆಗಿದೆ. ಈ ವೆಬ್ ಕ್ಯಾಮನ್ನು ನಾವು ಯೂಟ್ಯೂಬ್ದಲ್ಲಿ ಬಳಸ್ಕೋಬೋದು. ಹಾಗೆ ಈ ವೆಬ್ ಕ್ಯಾಮ್ ಸಹ ಪ್ರೈವಸಿ ಸೆಟರನ್ನು ಹೊಂದೈತಿ. ಆಮೇಲೆ ಇದು 360 ರೋಟೇಟೇಬಲ್ ಆಗಿದೆ. ಈ ರೀತಿ ಇದರ ಪ್ರೈಸ್ ಬಂದು 3,799 ಆಗಿದೆ. ಇದರ ರೇಟ್ ವೇರಿಯೇಷನ್ ಆಗ್ತಾ ಇದೆ. ಆಮೇಲೆ ಇದರ ನೋಡೋಣ ಫ್ಯೂಚರನ್ನು. ಬ್ರ್ಯಾಂಡ್ ನೇಮ್ ಏನಂತಂದರೆ ಕ್ರಿಯೋ ಆಗಿದೆ. ಫೋಟೋ ಸಿಮೋಸ್ ಆಗಿದೆ. ಫೋಟೋ ಸೆನ್ಸರ್ ಯಾವುದು ಸಿಮೋಸ್ ಹೊಂದಿದೆ. ವಿಡಿಯೋ ಕ್ಯಾಪ್ಚರು 1080p ಅವರಿಗೆ ನಾವು ಕ್ಯಾಪ್ಚರ್ ಮಾಡ್ಬೋದು. ಹಾಗೆ ಮ್ಯಾಕ್ಸಿಮಮ್ ಫೋಕಲ್ ಲೆಂಗ್ತ್ ಎಷ್ಟಿದೆ ಅಂತಂದರೆ 999 ಮಿಲಿಮೀಟರ್ಸ್ ಇದೆ. ಆಮೇಲೆ ವಿಡಿಯೋ ಕ್ಯಾಪ್ಚರ್ ಫಾರ್ಮೆಟು MP4ದಲ್ಲಿದೆ. ಹಾಗೆ ಕನೆಕ್ಟಿವಿಟಿ USB ಇದೆ. ಕಲರ್ ಬ್ಲ್ಯಾಕು. ಸ್ಪೆಷಲ್ ಫ್ಯೂಚರ್ ಏನಂದರೆ ಮೈಕ್ರೋಫೋನ್ ಇನ್ಪುಟ್ ಫ್ಯೂಚರನ್ನು ಹೊಂದೈತಿ. ಹಾಗೆ ಕ್ಯಾಮ್ ಕೋಡರ್ ಟೈಪ್ ಅಂದರೆ ವೆಬ್ ಕ್ಯಾಮ್ ಆಗಿದೆ. ಆಮೇಲೆ ಇದೊಂದು ಸ್ಮೂತಾಗಿ 1080p ಎಟ್ 60 FPS ನಾವು ವಿಡಿಯೋನ ಮಾಡ್ಕೋಬೋದು. ಆಮೇಲೆ ಆಟೋ ಫೋಕಸನ್ನು ಹೊಂದೈತಿ. ಅಂದರೆ ಅವರ್ ವೆಬ್ ಕ್ಯಾಮ್ ಟೇಕ್ಸ್ ದಿ ಗೆಸ್ ವರ್ಕ್ ಔಟ್ ಆಫ್ ಸ್ಟೇಯಿಂಗ್ ಶಾರ್ಪ್ ವಿತ್ ಅಡ್ವಾನ್ಸ್ ಆಟೋ ಫೋಕಸ್ ಟೆಕ್ನಾಲಜಿ. ಇಟ್ ಕಂಟಿನ್ಯೂಸ್ಲಿ ಟ್ರ್ಯಾಕ್ ಆ್ಯಂಡ್ ಅಡ್ಜಸ್ಟ್ ದಿ so you will always appear crisp and in focus whether you are in fast-paced meeting or creating content, ensuring your every detail is captured with perfection. ಆಮೇಲೆ ಚೆನ್ನಾಗಿರುವಂಥ ಮೈಕ್ರೋಫೋನ್ ಆಗಿದೆ. ಆಮೇಲೆ ಈ ಟೆಕ್ನಿಕಲ್ ಟರ್ಮ್ಸನ್ನು ನೋಡೋಕ್ಕಿಂತ ಮುಂಚೆ ನಾವು ಈ ವೆಬ್ ಕ್ಯಾಮನ್ನು ನಾವು OBS ಸ್ಟುಡಿಯೋದಲ್ಲಿ ಉಪಯೋಗಿಸುವಾಗ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ ಗ್ರೀನ್ ಸ್ಕ್ರೀನನ್ನು ಬಳಸ್ತೀವಿ. ಆ ಗ್ರೀನ್ ಸ್ಕ್ರೀನನ್ನು ಪರ್ಫೆಕ್ಟಾಗಿ ರಿಮೂವ್ ಮಾಡಬೇಕಂದ್ರೆ ನಮಗೆ ಚೆನ್ನಾಗಿರುವಂಥ ವೆಬ್ ಕ್ಯಾಮೇ ಬೇಕು. ಕಡಿಮೆ ಪ್ರೈಸ್ ಇರುವಂತಹ ಲೋ ಎಂಡ್ ವೆಬ್ ಕ್ಯಾಮನ್ನು ಬಳಸೋದ್ರಿಂದ ಪರ್ಫೆಕ್ಟಾಗಿ ನಾವು
ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಲೋ ಎಂಡ್ ವೆಬ್ ಕ್ಯಾಮನ್ನು ಬಳಸುವಾಗ ಲೈಟ್ ಸೆಟಪ್ಪಿಗೆ ನಾವು ಸಾಕಷ್ಟು ಇನ್ವೆಸ್ಟ್ ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ನಾವು ವೆಬ್ ಕ್ಯಾಮನ್ನು ಪರ್ಚೇಸ್ ಮಾಡುವಾಗ ಚೆನ್ನಾಗಿರುವಂತಹ 4K ಕ್ವಾಲಿಟಿ ಮತ್ತು ಆಟೋ ಫೋಕಸನ್ನು ಹೊಂದಿದಂಥ ವೆಬ್ ಕ್ಯಾಮನ್ನು ಪ್ರಿಪೇರ್ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಈ ಕ್ರಿಯೋ ಓಲ್ ಅನ್ನುವಂಥ ವೆಬ್ ಕ್ಯಾಮನ್ನು ಪ್ರಿಪೇರ್ ಮಾಡಿದ್ದೀನಿ ಮತ್ತು ಪರ್ಚೇಸ್ ಮಾಡಿ ಇದನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನು ಅಮೆಜಾನ್ದಲ್ಲಿ ಪರ್ಚೇಸ್ ಮಾಡಿದಾಗ ಅವರು ಫೀಚರನ್ನು ಮೆನ್ಷನ್ ಮಾಡಿದರೆ ಅದನ್ನು ನೋಡಿದ್ವಿ. ಈಗ ಇದರ ಬಿಲ್ಡ್ ಕ್ವಾಲಿಟಿಯನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೇ ಕ್ರಿಯೋ ಓಲ್ ಆಟೋ ಫೋಕಸನ್ನು ಹೊಂದಿದ FHD ಅಂದರೆ ಫುಲ್ ಹೈ ಡೆಫಿನಿಷನ್ ಅಂತ ಅಂದ್ರೇನು 1080p 1920 to 1080p ಇರೋಕ್ಕೆ ನಾವು ಏನಂತ ಕರಿತೀವಿ FHD ಫುಲ್ ಹೈ ಡೆಫಿನಿಷನ್ ಅಂತ ಕರಿತೀವಿ FHD. ಆಮೇಲೆ ಇದು ಬಿಲ್ಟ್ ಇನ್ ಮೈಕ್ರೋಫೋನನ್ನು 2 ಮೈಕ್ರೋಫೋನನ್ನು ಹೊಂದೈತಿ. ಆಮೇಲೆ ನಾವು ಮೈಕ್ರೋಫೋನನ್ನು ಇಲ್ದಾಗ ಈ ವೆಬ್ ಕ್ಯಾಮದ ಮೈಕ್ರೋಫೋನನ್ನೇ ಬಳಸ್ಕೊಂಡು ನಾವೇನು ಮಾಡ್ಕೋಬೋದು, ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು, ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಇದು ಸಹ ಇದರ ಕೇಬಲ್ 1.5 ಮೀಟರ್ ಇದೆ. ಆಮೇಲೆ ಆಟೋ ಫೋಕಸ್ ಇದೆ. ಆಮೇಲೆ 360ವರೆಗೆ ರೋಟೇಟ್ ಮಾಡ್ಕೋಬೋದು ಇದನ್ನು. ಇಲ್ಲಿ ನೋಡ್ರಿ, ನೋಡ್ರಿ 360ವರೆಗೆ ರೋಟೇಟ್ ಮಾಡ್ಕೋಬೋದು. ಆಮೇಲೆ ಮಲ್ಟಿಪರ್ಪಸ್ ಮೌಂಟನ್ನು ಹೊಂದೈತೆ ನೋಡ್ರಿ. ಇಲ್ಲಿ 1.4 ಇಂಚಸ್ ಥ್ರೆಡನ್ನು ಹೊಂದೈತಿ, ಕ್ವಾರ್ಟರ್ ಥ್ರೆಡ್ ಅಂತಾರೆ ಇದನ್ನು. ಈ ಕ್ವಾರ್ಟರ್ ಥ್ರೆಡ್ ಇರೋದ್ರಿಂದ ನಾವೇನು ಮಾಡ್ಬೋದು, ಟ್ರೈಫೋಡಿಗೆ ಜೋಡಿಸ್ಕೋಬೋದು. ಆಮೇಲೆ ಈಗ ಕ್ಯಾಮ್ರಾ ಸ್ಟ್ಯಾಂಡ್ ಇರ್ತೈತಲ್ಲ ಅಲ್ಲಿ ಜೋಡಿಸ್ಕೋಬೋದು. ಹಾಗೆ ಮಾನಿಟರ್ ಮೇಲೇನು ಪ್ಲೇಸ್ ಮಾಡ್ಕೋಬೋದು, ಇದನ್ನು ಈ ರೀತಿ ಜೋಡಿಸ್ಕೋಬೋದು. ಮತ್ತು ಆಮೇಲೆ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಪ್ರೈವಸಿ ಸೆಟರ್ ಇದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಈಗ ಕ್ಲೋಸ್ ಮಾಡಿದೆ ನಾನು, ಈಗ ಓಪನ್ ಮಾಡ್ತೀನಿ ನೋಡ್ರಿ. ಪ್ರೈವಸಿ ಸೆಟರ್ ಇದೆ, 2 ಮೈಕ್ರೋಫೋನ್ ಇದೆ. ಆಮೇಲೆ ಮಲ್ಟಿಪರ್ಪಸ್ ಮೌಂಟ್ ಮಾಡಲಿಕ್ಕೆ ಥ್ರೆಡ್ ಇದೆ. ಆಮೇಲೆ ನಾವು ಮಾನಿಟರ್ ಮೇಲೂ ಪ್ಲೇಸ್ ಮಾಡಿ ಇದನ್ನು ಉಪಯೋಗಿಸ್ಬೋದು. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಇದೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಆಗಿದೆ ಇದು ವೆಬ್ ಕ್ಯಾಮು. ಆಮೇಲೆ ಇದನ್ನು OBS ಸ್ಟುಡಿಯೋದಲ್ಲಿ ನಾವು ಬಳಸಿದಾಗ ಪರ್ಫೆಕ್ಟಾಗಿ 100% ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ತೈತಿ ಇದು. ಆಮೇಲೆ ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಬರ್ತೈತಿ. ಆ ಕಾರಣಕ್ಕಾಗಿ ಈ ಕ್ರಿಯೋ ಓಲ್ ಅನ್ನುವಂಥ ವೆಬ್ ಕ್ಯಾಮನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ, ಈ ವೆಬ್ ಕ್ಯಾಮನ್ನು ಬಳಸ್ಕೊಂಡು ಮುಂದಿನ ವಿಡಿಯೋದಲ್ಲಿ ವಿಡಿಯೋನ ಮಾಡೋಣ ಮತ್ತು ಈ ವೆಬ್ ಕ್ಯಾಮನ್ನು ರಿವ್ಯೂ ಮಾಡೋಣ. ಕ್ವಾಲಿಟಿ ಹೆಂಗೆ ಬರ್ತೈತಿ, ಬ್ಯಾಕ್ಗ್ರೌಂಡನ್ನು ಹೆಂಗೆ ರಿಮೂವ್ ಮಾಡ್ತೈತಿ, ಆಮೇಲೆ ಇದರ ಇನ್ಬಿಲ್ಟ್ ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡಿದಾಗ ಯಾವ ರೀತಿಯಾಗಿ ಆಡಿಯೋ ಕ್ವಾಲಿಟಿ ಬರ್ತೈತಿ, ಆಮೇಲೆ ಆಟೋ ಫೋಕಸ್ ಎಷ್ಟು ವರ್ಕ್ ಆಗ್ತೈತಿ, ಆಮೇಲೆ ಅದರ ವಿಶೇಷತೆ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಗಮನಿಸೋಣ. ಅಲ್ಲಿವರೆಗೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.